ಅದೇ ಮೇಲ್ವರ್ಗದವನು ಯಾವನಾದರೂ ಹಂಗೇನಾದರೂ ಓಪನ್ ಫೀಲ್ಡಲ್ಲಿ ನೇಣು ಹಾಕ್ಕೊಂಡಿದ್ದಿದ್ರೆ ಬೆಂಕಿ ಹಾಕೋರು ಇಷ್ಟೊತ್ತಿಗೆ. ನಾನೇ ಪವರ್ ಯೂಸ್ ಮಾಡಿದ್ರೆ ಡೆಲ್ಲಿ ಏರ್ಪೋರ್ಟಿಂದ ಎತ್ತಾಕೊಂಡ್ಬರ್ತಿದ್ವಿ. ನಿಮ್ಮ ಯೋಗ್ಯತೆಗಳಿಗೆ ಒಂದು ದಲಿತರಿಗೆ ಹೋಗಿ ಸಮಾಧಾನ ಹೇಳೋ ಯೋಗ್ಯತೆ ಎಲ್ಲ ಏವನಿಂದ ತೆಗಿಬೇಕಂತ. ದಲಿತರಲ್ವಾ, ರಕ್ತ ತಣ್ಣಗಿರುತ್ತೆ, ಏನು ಮಾಡ್ತೀವಿ, ಅನುಭವಿಸ್ಬೇಕಲ್ಲ ಶೋಷಿತರು. ನಾನು ಫುಲ್ ಟೈಮ್ ಪೊಲಿಟಿಷಿಯನ್ ಆಗಬಾರ್ದು ಅಂತ BJP ಅವ್ರು ಕೇಳ್ಕೊಳ್ಳಿ. ನಾನೇ ಫುಲ್ ಟೈಮ್ ಪೊಲಿಟಿಷಿಯನ್ ಆದರೆ ಅಣಕನೂರು ಜೈಲು ತುಂಬೋಗುತ್ತೆ. ಸುಧಾಕರ್ ಅವ್ರು ನನಗಿಂತ ದೊಡ್ಡವರು, ಅವ್ರು ಚಿಕ್ಕವರಾಗಿ ಬಿಹೇವ್ ಮಾಡಿದ್ದಾರೆ. ನಾನು ಅವ್ರಿಗಿಂತ ಚಿಕ್ಕವನು, ದೊಡ್ಡವನಾಗಿ ಬಿಹೇವ್ ಮಾಡ್ತೀನಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ ಸರ್ ಇವರು. ಅವೆಲ್ಲ OBC ಅನ್ನೋದಕ್ಕಿಂತ ನಾವೆಲ್ಲ ಶೋಷಿತರು. ನಮ್ಮನ್ನು ಶತಮಾನಗಳಿಂದ ಹಾಕ್ಕೊಂಡು ತುಳಿದಾಕಿದ್ದಾರೆ. 4 ದಿನ ಆದರೂ ಒಂದು ದಲಿತ ಹುಡುಗನ ಸಾವಿಗೆ ನ್ಯಾಯ ಕೊಡ್ಸೋಕ್ಕಾಗ್ತಿಲ್ಲ ಅಂದರೆ ವ್ಯವಸ್ಥೆ ಹಂಗಾಗೋಗಿದೆ. ಏನು ಮಾಡ್ತೀವಿ ನಾವು? ಶೋಷಿತರು ರೂಲ್ ಮಾಡೋಕ್ಕೆ ಎಲ್ಲಾಗುತ್ತೆ ಸರ್? ಅವೆಲ್ಲ ಸುಳ್ಳಷ್ಟೇ. ನಾವು ಶೋಷಿತರು ಸುಮ್ಮನೆ ಆಯ್ಕೆ ಆಗಬೇಕು, ತೆಪ್ಪಗಿರ್ಬೇಕಷ್ಟೆ. ನಮಗೇನು ಮಾಡೋಕ್ಕಾಗುತ್ತೆ ಸರ್? ಸಮಾಜ ಮೇಲ್ವರ್ಗದವ್ರದ್ದು, ಅವರೇ ರೂಲ್ ಮಾಡಲಿ ಅಷ್ಟೇ. ಹಣೆ ಬರ ಯಾವನ್ ತಪ್ಸೋಕ್ಕಾಗ್ತಾನೆ? ಶತಮಾನಕ್ಕೊಬ್ಬೊಬ್ಬ ನನ್ನಂಥವ್ನು ಬರ್ತಾನೆ ಏನೋ ಚೇಂಜ್ ಮಾಡೋಣ ಅಂತ. ಅದಾದರೆ ಆಗಲಿ, ಇಲ್ಲಾಂದರೆ ಬಿಡಲಿ ಅಷ್ಟೇ. ಸ್ವಲ್ಪ BJP ಅವ್ರು ಲಿಮಿಟ್ ದಾಟ್ತಿದ್ದಾರೆ. ಇರಲಿ, ಕಾಲಾಯ ತಸ್ಮಾಯ ನಮಃ, ಉತ್ತರಿಸ್ತೀವಿ. ಬಂದಮೇಲೆ SC/ST OBC ಹೆಚ್ಚು ಒತ್ತು ಕೊಡ್ತಿದ್ದಾರೆ ಅಂತ ಖಂಡಿತವಾಗೂ ಸರ್. ಅವರು ಮೇಲಕ್ಕೆ ಬರಬೇಕಲ್ಲ. ಈಗ ಒಂದು OBC ಹುಡುಗ ಬಂದಾಗಲೂ OBC ಅವ್ರನ್ನ ಮೇಲಕ್ಕೆ ತರಲಿಲ್ಲ ಅಂದರೆ ಇನ್ಯಾರು ಮೇಲೆ ತರ್ತಾರೆ? ನಾವೆಲ್ಲ OBC ಅನ್ನೋದಕ್ಕಿಂತ ನಾವೆಲ್ಲ ಶೋಷಿತರು. ನಮ್ಮನ್ನು ಶತಮಾನಗಳಿಂದ ಹಾಕ್ಕೊಂಡು ತುಳಿದಾಕಿದ್ದಾರೆ. ದಲಿತ ಹುಡುಗರು ಸತ್ತು ಹೋದರೆ ನ್ಯಾಯ ಸಿಗಲ್ಲ. ವಿನಯ್ ಅನ್ನೋ ಹಿಂದುಳಿದ ಹುಡುಗ ಲಾಠಿ ಚಾರ್ಜ್ ಆಗಿ ಸತ್ತು ಹೋದರೆ ನ್ಯಾಯ ಸಿಗಲ್ಲ. ರೋಡ್ಗಳಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದ್ರು ಇಲ್ಲಿ ನ್ಯಾಯ ಸಿಗಲ್ಲ. ಶೋಷಿತರು ಅನುಭವಿಸ್ಬೇಕು, ಅನುಭವಿಸೋಕ್ಕೆ ನಾವಿರೋದು, ಅನುಭವಿಸ್ತೀವಿ ಅಷ್ಟೇ. 4 ದಿನ ಆದರೂ ಒಂದು ದಲಿತ ಹುಡುಗನ ಸಾವಿಗೆ ನ್ಯಾಯ ಕೊಡ್ಸೋಕ್ಕಾಗ್ತಿಲ್ಲ ಅಂದರೆ ವ್ಯವಸ್ಥೆ ಹಂಗಾಗೋಗಿದೆ. ಏನು ಮಾಡ್ತೀವಿ ನಾವು? ಶೋಷಿತರು ರೂಲ್ ಮಾಡೋಕ್ಕೆ ಎಲ್ಲಾಗುತ್ತೆ ಸರ್? ಅವೆಲ್ಲ ಸುಳ್ಳಷ್ಟೇ. ಸರ್, ಈಗ ಸಂಸದ ಸುಧಾಕರ್ ಬೆಂಬಲಿಗರು A1 ಆರೋಪಿಯಿಂದ ಕೈ ಬಿಡಬೇಕು ಒತ್ತಾಯ ಮಾಡ್ತಿದ್ದಾರೆ. ಅವರು ನೋಡಿ, ಸಂಸದರ ಫಾಲೋವರ್ಸು, ನೀವು ಡೈಲಿ ಬಂದ್ ಮಾಡ್ರಪ್ಪ, ನ್ಯಾಷನಲ್ ಲೆವೆಲಲ್ಲಿ ಮಾಡ್ಕೊಳ್ಳಿ. ನೀವು ಕರೆದ್ರೆ ಯಾವನೋ 10 ಜನ ಬರೋಲ್ಲ, ದುಡ್ಡು ಕೊಟ್ಟೆ ಕರೆಸೋದು ನೀವು. ನಿಮ್ಮ ಯೋಗ್ಯತೆಗಳಿಗೆ ಒಂದು ದಲಿತರಿಗೆ ಹೋಗಿ ಸಮಾಧಾನ ಹೇಳೋ ಯೋಗ್ಯತೆ ಎಲ್ಲ ಏವನಿಂದ ತೆಗಿಬೇಕಂತ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ ಸರ್ ಇವರು. ಆ ಹುಡುಗ ಏನು ಕಾಂಗ್ರೆಸ್ ಕಾರ್ಯಕರ್ತನ? ಆ ಹುಡುಗ ಒಬ್ಬ ನ್ಯೂಟ್ರಲ್ ವ್ಯಕ್ತಿ. ಆ ಹುಡುಗ ಕೆಲಸ ಮಾಡ್ತಿದ್ದು ಒಂದು BJP ಕಾರ್ಯಕರ್ತನ ಜೊತೆ. ನಾವು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಫೈಟ್ ಮಾಡ್ತಿದ್ದೆ. ಈ ಅಯೋಗ್ಯರಿ A1ಇಂದ ತೆಗಿರಿ, A1ಇಂದ ತೆಗಿರಿ, A1ಇಂದ ತೆಗಿರಿ. ಒಬ್ಬನಿಗಾದರೂ ಒಂದು ಸಾವಲ್ಲಿ 3 ದಿನ ಹಾಳಾಗೋವರೆಗೂ ರಾಜಕಾರಣ ಅಸಮರ್ಥತೆ ಇಲ್ಲ ಅಂದರೆ, ಅದೇ ಮೇಲ್ವರ್ಗದವನು ಯಾವನಾದರೂ ಹಂಗೇನಾದರೂ ಓಪನ್ ಫೀಲ್ಡಲ್ಲಿ ನೇಣು ಹಾಕ್ಕೊಂಡಿದ್ದಿದ್ರೆ ಬೆಂಕಿ ಹಾಕೋರು ಇಷ್ಟೊತ್ತಿಗೆ. ದಲಿತರಲ್ವಾ, ರಕ್ತ ತಣ್ಣಗಿರುತ್ತೆ, ಏನು ಮಾಡ್ತೀವಿ, ಅನುಭವಿಸ್ಬೇಕಲ್ಲ ಶೋಷಿತರು. ಅದೇ ಮೇಲ್ವರ್ಗದವನು ಯಾವನಾದರೂ ಹಂಗೆ ನೇಣು ಹಾಕ್ಕೊಂಡಿದ್ದಿದ್ರೆ ಸ್ಟೇಟ್ ಇಳಿಯೋದು ಚಿಕ್ಕಬಳ್ಳಾಪುರಕ್ಕೆ, ಬೆಂಕಿ ಹಚ್ಬಿಡೋರು ಇಷ್ಟೊತ್ತಿಗೆ. ದಲಿತರ ಪರ ಯಾರು ನಿಲ್ಲೋರು? ನನ್ನಂಥ ಶೋಷಿತ ಶಾಸಕ ನಿಲ್ಲಬೇಕು, ನಿಲ್ತೀವಷ್ಟೆ. ನಾವು ಶೋಷಿತರು ಸುಮ್ಮನೆ ಆಯ್ಕೆ ಆಗಬೇಕು, ತೆಪ್ಪಗಿರ್ಬೇಕಷ್ಟೆ. ನಮಗೇನು ಮಾಡೋಕ್ಕಾಗುತ್ತೆ ಸರ್? ಸಮಾಜ ಮೇಲ್ವರ್ಗದವ್ರದ್ದು, ಅವರೇ ರೂಲ್ ಮಾಡಲಿ ಅಷ್ಟೇ. ಹಣೆ ಬರ ಯಾವನ್ ತಪ್ಸೋಕ್ಕಾಗ್ತಾನೆ? ಶತಮಾನಕ್ಕೊಬ್ಬೊಬ್ಬ ನನ್ನಂಥವ್ನು ಬರ್ತಾನೆ ಏನೋ ಚೇಂಜ್ ಮಾಡೋಣ ಅಂತ. ಅದಾದರೆ ಆಗಲಿ, ಇಲ್ಲಾಂದರೆ ಬಿಡಲಿ ಅಷ್ಟೇ. ಸರ್, ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಮೋಸ ಮಾಡೋ ವ್ಯಕ್ತಿಗಳಿಗೆ ಯಾವ ರೀತಿ ಏನು ಹೇಳ್ತೀರಿ? ಯಾವನೋ ಇದನ್ನು ನಾನಂತೂ ಏನಾಗುತ್ತೆ ಸರ್, ನಾನು ಪೊಲೀಸ್ ಸ್ಟೇಷನ್ ವಿಚಾರ ನೀವು ನೋಡಿದ್ದೀರಾ. ಕಳೆದ 2.5 ವರ್ಷದಿಂದ ಯಾರನ್ನಾದರೂ ಟಾರ್ಗೆಟ್ ಮಾಡಿದ್ದೀವ? ಈಗಲೂ ಹೇಳ್ತೀನಿ ಸರ್, ನಾನು ಸಂಸದ ಸುಧಾಕರ್ ಮಾಡೋ ತಪ್ಪನ್ನು ನಾನು ಮಾಡಲ್ಲ. ನಾನೇ ಪವರ್ ಯೂಸ್ ಮಾಡಿದ್ರೆ ಡೆಲ್ಲಿ ಏರ್ಪೋರ್ಟಿಂದ ಎತ್ತಾಕೊಂಡ್ಬರ್ತಿದ್ವಿ. ನಾನೇ ಪವರ್ ತೋರಿಸು ಅಂತೇನಾದರೂ ಹೇಳಿದ್ರೆ ನಾನು ತಪ್ಪು ಮಾಡಲ್ಲ. ಸುಧಾಕರ್ ಅವ್ರು ನನಗಿಂತ ದೊಡ್ಡವರು, ಅವ್ರು ಚಿಕ್ಕವರಾಗಿ ಬಿಹೇವ್ ಮಾಡಿದ್ದಾರೆ. ನಾನು ಅವ್ರಿಗಿಂತ ಚಿಕ್ಕವನು, ದೊಡ್ಡವನಾಗಿ ಬಿಹೇವ್ ಮಾಡ್ತೀನಿ. ನಾನು ಇಂಟರ್ಫಿಯರ್ ಆಗಲ್ಲ. ಅವ್ರ ಕುಟುಂಬ ಆಯಿತು, ಕೇಸ್ ಆಯಿತು, ಸ್ಟೇಷನ್ ಆಯಿತು, ನಾನು ಹಸ್ತಕ್ಷೇಪ ಮಾಡಲ್ಲ. ನಾವು ಹಸ್ತಕ್ಷೇಪ ಮಾಡಿದರೆ CBI ಕೊಡೋಕ್ಕೆ ಹೇಳಿ, CBI ಕೊಡೋಕ್ಕೆ ಹೇಳಿ, ಎನ್ಕ್ವೈರಿ ಮಾಡೋಕ್ಕೆ ಹೇಳಿ. ಅವ್ರದ್ದೇ ಸರ್ಕಾರ, ಯಾರು ಬೇಡ ಅಂದರು. 2-3 ದಿನ ಆಗಿದೆ. ನಾನು ಹೆಂಗೆ ಹೇಳಲಿ ಸರ್? ನಾನು ಪವರ್ ಯೂಸ್ ಮಾಡೋದು, ನಾನು ಖಂಡಿತವಾಗೂ ಅವ್ರಿಗೆ, ನನಗೊಮ್ಮೆ ಜನರಲಾಗಿ ಹಿಂಗೆ ಇನ್ಸಿಡೆಂಟ್ ಆಯಿತು ಅಂತ ಗಮನಕ್ಕೆ ಬಂದುಬಿಟ್ರೆ ನಾನು ಯಾರಿಗೂ ಜನರಲಾಗಿ ಫೋನ್ ಮಾಡೋಕ್ಕೆ ಹೋಗಿಲ್ಲ. ಅವ್ರ ಕುಟುಂಬದವ್ರನ್ನೂ ಮಾತಾಡಿಲ್ಲ. ನಾನು ತಲೆ ಹಾಕಲ್ಲ ಸರ್. ನನ್ನ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಬೇರೆ, ನಾನು ಬೇರೆ ಥರ ರಾಜಕಾರಣ. ನಾನು ಫುಲ್ ಟೈಮ್ ಪೊಲಿಟಿಷಿಯನ್ ಆಗಬಾರ್ದು ಅಂತ BJP ಅವ್ರು ಕೇಳ್ಕೊಳ್ಳಿ. ನಾನೇ ಫುಲ್ ಟೈಮ್ ಪೊಲಿಟಿಷಿಯನ್ ಆದರೆ ಅಣಕನೂರು ಜೈಲು ತುಂಬೋಗುತ್ತೆ. ಸರ್, ಮೃತ ಬಾಬು ಕೂಡ ಹೇಳಿದ್ರು ಸರ್, ಇದು ಏನಿದ್ದಾರೆ ಸರ್ ಬೆಂಬಲಿಗರು ಅಕ್ರಮ ಆಸ್ತಿ ಕೂಡ ಮಾಡಿದ್ದಾರೆ, ತುಂಬಾ ಕಾರ್ಗಳು ಇಟ್ಟಿದ್ದಾರೆ, ತುಂಬಾ ಐಷಾರಾಮಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಎಲ್ಲಿಂದ ಬಂತು ದುಡ್ಡೆಲ್ಲ? ಸೋರ್ಸ್ ಹೆಂಗೆ ಅಂತ ತನಿಖೆ ಆಗಬೇಕು. ಇಲ್ಲ, ಒಳ್ಳೆ ಪ್ರಶ್ನೆ ಹೇಳಿದ್ದೀರಾ. ನಾನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟವ್ರಿಗೆ ಇದು ಹೆಂಗೆ ಬಂತು, ಸಡನ್ ಆಗಿ ಎಷ್ಟು ಆಸ್ತಿ ಬಂತು
ಅದೆಲ್ಲ ಆಚೆ ಬರಬೇಕಲ್ಲ. ಇಂಥವ್ರು ಎಷ್ಟು ಜನ ಇನ್ನೂ ಶೋಷಿತರಿದ್ದಾರೆ, ಅದೆಲ್ಲ ಆಚೆ ಬರಲಿ, ಕ್ರಮ ತಗೊತೀವಿ ಸರ್. ಬಂದ್ ಮಾಡ್ತೀವಿ ಅಂತ ದಲಿತ ಮುಖಂಡರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇಲ್ಲ ನೋಡಿ, ನಾಳೆ ದಲಿತ ಸಮುದಾಯದವ್ರು ಆ ಹುಡುಗನ ಪರವಾಗಿ ಸ್ಟ್ರೈಕ್ ಮಾಡ್ತಿದ್ದಾರೆ. ನಾನು ಮಾರಲಿ ಸಪೋರ್ಟ್ ಮಾಡ್ತೀನಿ ಸರ್. ದಲಿತ ಹುಡುಗನಿಗೆ ಅನ್ಯಾಯ ಆಗಿದೆ, ದಲಿತ ಸಮುದಾಯದವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ, ನಾನು ಮಾರಲಿ ಸಪೋರ್ಟ್ ಮಾಡ್ತೀನಿ. ನಾನು ಬಂದು ಸ್ಟ್ರೈಕ್ ಮಾಡೋಕ್ಕಾಗಲ್ಲ. ಅವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ, ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರಂತೆ, ಮಾಡಲಿ, ತಪ್ಪೇನಿದೆ. ಈಗ BJP ಅವರು ಸ್ಟ್ರೈಕ್ ಮಾಡಲಿ, ಅವ್ರನ್ನ ಬೇಡ ಅಂತೀವ ನಾವು. ಬಟ್ ಏನು ಅಂದರೆ ಸ್ವಲ್ಪ BJP ಅವ್ರು ಲಿಮಿಟ್ ದಾಟ್ತಿದ್ದಾರೆ. ಇರಲಿ, ಕಾಲಾಯ ತಸ್ಮಾಯ ನಮಃ, ಉತ್ತರಿಸ್ತೀವಿ. ಥ್ಯಾಂಕ್ ಯು ಸರ್.